ಚಾನಲ್‌ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ಲೈನ್ ಬ್ಲೌಸನ್ನು ನಾನು ಕಟ್ ಮಾಡುವಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಳತೆ ಬ್ಲೌಸನ್ನು ಏನು ಕೊಟ್ಟಿರ್ತಾರೆ ನೋಡಿ, ಆ ಒಂದು ಅಳತೆ ಬ್ಲೌಸನ್ನು ನಾವು ಒಂದು ಉಕ್ಸ್ ಪಾರ್ಟ್ ಏನಿರುತ್ತೆ ನೋಡಿ, ಆ ಒಂದು ಉಕ್ಸ್ ಪಾರ್ಟನ್ನು ತೊಗೊಂಡು ಆ ಸೈಡಿನ ನಾವು ಅಳತೆನ ತೊಗೋಬೇಕಾಗುತ್ತದೆ. ಯಾವಾಗಲೂ ಅಷ್ಟೇ ಉಕ್ಸ್ ಹಾಕಿರ್ತಾರಲ್ಲ ಆ ಸೈಡಿಂದ ಅಳತೆನ ತೊಗೊಳ್ಳಿ. ಅದೆಷ್ಟಿರುತ್ತೋ ಅಷ್ಟಕ್ಕೆ 1.5 ಅಥವಾ 2 ಇಂಚನ್ನು ಮಾರ್ಜಿನ್ ಆಗಿ ತೊಗೋಬೇಕಾಗುತ್ತೆ ನಾವು ಹೊಲಿಗೆಗೆ. ಇದು ಬಂದುಬಿಟ್ಟು 10 ಇದೆ. ನಾನು 2 ಅಂದರೆ 10 + 2 12 ಅಥವಾ ಅದ್ರ ಮೇಲೂ ಸಹ ತೊಗೋಬೋದು. ನಾನೀಗ 1 ಇಂಚು ಜಾಸ್ತಿಯಾಗಿ 13 ಇಂಚು ಜಾಸ್ತಿ ತೊಗೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಯನ್ನು ಬಿಡಿ ಅಂತ ಹೇಳಿದರು. ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಕಟ್ ಮಾಡುವಂಥದ್ದು ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು. ನಾನು ಇದೇ ರೀತಿಯಾಗಿ ನಾನೊಂದು ಬ್ಲೌಸನ್ನು ಒಂದು ಪ್ಲೈನ್ ಬ್ಲೌಸನ್ನು ನಾನು ಕಟ್ ಮಾಡ್ತೀನಿ. ನಾನು ಯಾವ ರೀತಿ ಕಟ್ ಮಾಡ್ತೀನೋ ಆ ರೀತಿಯಲ್ಲೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಉಲ್ಟಾ ಪಾರ್ಟಾಗಿ ಒಂದು ಬ್ಲೌಸ್ ಬಟ್ಟೆನ ತೊಗೋಬೇಕಾಗುತ್ತೆ. ಆಮೇಲೆ ಎಲ್ಲರಿಗೂ ಸಹ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏಕೆ ಅಂದರೆ ನನ್ನ ಚಾನಲ್ನಲ್ಲಿ ಇವತ್ತು 2000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಹಾಗಾಗಿಬಿಟ್ಟು ಎಲ್ಲರಿಗೂ ಸಹ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಿಮ್ಮ ಸಪೋರ್ಟು ಸಹಕಾರ ಹೀಗೆ ಇರಲಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗೆ ಸಾಧ್ಯವಾದಷ್ಟು ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳನ್ನೇ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಅಷ್ಟೇ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಈಸಿ ಮೆಥಡಲ್ಲಿ ಒಂದು ಪ್ಲೈನ್ ಸಾದಾ ಬ್ಲೌಸನ್ನು ನಾವು ಆರಾಮಾಗಿ ಕಟ್ ಮಾಡುವಂತಹ ಒಂದು ಮೆಥಡು ನಾನು ಇದೇ ರೀತಿಯಾಗಿ ಒಂದು ಕಟ್ ಮಾಡೋದು. ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು, ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಈ ಒಂದು ಬ್ಲೌಸ್ ಬಟ್ಟೆ ಏನಿರುತ್ತೋ ಅದನ್ನು ನಾವು ಉಲ್ಟಾ ಸೈಡನ್ನು ಹಾಕ್ಕೊಂಡು ಒಂದು ಮಾರ್ಕಿಗೆ ಅಂದರೆ 10 ಇಂಚ್ ಇತ್ತು ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ನಾವು 1.5 ಅಥವಾ 2 ಸೇರಿಸ್ಕೊಂಡು 11.5 ಅಥವಾ 12 ಇಂಚು ಅಥವಾ 13 ಇಂಚು ಈ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾನು ಇದನ್ನು 13 ಇಂಚಾಗಿ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ 13 ಇಂಚು ತೊಗೊಂಡ್ಬಿಟ್ಟು ಒಂದು ಮಾರ್ಕ್ ಸ್ಟ್ರೈಟ್ ಲೈನನ್ನು ನಾವು ಎಳ್ಕೊಂಡ್ಬಿಟ್ಟು ಬಟ್ಟೆಯನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ತೊಗೊಂಡು ನಾವು ಬಟ್ಟೆ ಫಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೀವು. ಅಂದರೆ 80 ಸೆಂಟಿಮೀಟ್ರ್ ಇದೆಯೋ 90 ಇದೆಯೋ ಈ ರೀತಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಏನಾದರೂ ಕಡಿಮೆ ಇತ್ತಪ್ಪ ಅಂದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಫಸ್ಟು ಒಂದು ಸ್ಲೀವ್ಸನ್ನು ನಾವು ಏನು ಹೇಳ್ತೀವಿ ಕಟ್ ಮಾಡಿ ತೊಗೋಬೇಕಾಗುತ್ತೆ. ನೋಡಿ, ಇದು ಬಟ್ಟೆ 1 ಮೀಟ್ರ್ ಇದೆ. ಹಾಗಾಗಿಬಿಟ್ಟು ಆರಾಮ್ಸೆ ನಾವು ಕಟ್ ಮಾಡ್ಬೋದು. ನೋಡಿ, ನಾನು 13 ಇಂಚಿಗೆ ತೊಗೊಂಡ್ಬಿಟ್ಟು ನಾನು ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡು ಬಿಗಿನರ್ಸಿಗೆ ಒಂದು ಎಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು ನಾನು ಡೀಟೇಲಾಗಿ ಮಾರ್ಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ, ಹಾಗೇ ಕಟ್ ಮಾಡ್ತೀನಿ. ನಿಮಗೆ ಒಂದು ಈಸಿ ಆಗಲಿ ಬ್ಲೌಸನ್ನು ಕಟ್ ಮಾಡೋದಕ್ಕೆ ಅನ್ನೋ ಉದ್ದೇಶದಿಂದ ನಾನು ಮಾರ್ಕನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ನಾವು ಆ ಬಟ್ಟೆ ಏನಿರುತ್ತೆ ನೋಡಿ ಅದನ್ನು ನಾವು ಅಂದರೆ ಒಂದು ಸರಿಯಾಗಿ ಈ ರೀತಿಯಲ್ಲಿ ಅಂದರೆ ತೊಗೋಬೇಕಾಗುತ್ತೆ. ಮಡ್ಚ್ಕೊಂಡ್ಬಿಟ್ಟು ನೋಡಿ, ಈ ರೀತಿಯಲ್ಲಿ ಮಡ್ಚ್ಕೊಂಡು ತೊಗೊಂಡು ಒಂದು ಫಸ್ಟು ನಮಗೆ ಉದ್ದ ಎಷ್ಟಿದೆ ಅನ್ನೋದನ್ನು ಬ್ಲೌಸಿನ ಒಂದು ಅಳತೆ ಕೊಟ್ಟಿರ್ತಾರೆ ನೋಡಿ, ಅದು ಉದ್ದ ಎಷ್ಟಿದೆ ಅಂತ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕೂ ಅಷ್ಟೇ +2 ಇಂಚು ಮಾರ್ಜಿನ್ ಆಗಿ ತೊಗೋಬೇಕಾಗುತ್ತೆ. ಅಂದರೆ 14 ಇತ್ತು ಅಂದರೆ 16 ಇಂಚು ಉದ್ದವನ್ನು ತೊಗೋಬೇಕಾಗುತ್ತೆ. ಇದು ಅಷ್ಟೇ 14 ಇಂಚಿತ್ತು, 16 ಇಂಚು ತೊಗೊಂಡಿದ್ದೀನಿ. 2 ಇಂಚು ಪ್ಲಸ್ ಮಾರ್ಜಿನ್ ಆಗಿ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಜಾಸ್ತಿ ಉದ್ದವನ್ನು ಇಷ್ಟಪಡ್ತಾರೆ, ಕೆಲವೊಬ್ಬರು ಉದ್ದ ಇಷ್ಟಪಡಲ್ಲ ಅನ್ನುವಂಥವರಿಗೆ 10 ಇಂಚು ಇತ್ತು ಅಂದರೆ 1.5 ಇಂಚು 11.5 ಇಂಚು ತೊಗೊಳ್ಳಿ, ಮಾಮೂಲು ಅಷ್ಟೇ. ನೋಡಿ, ತೊಗೊಂಡ್ಬಿಟ್ಟು ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಬಾರ್ದು ಅಂದ್ಬಿಟ್ಟು ಮಧ್ಯದಲ್ಲಿ ಒಂದು ಗುಂಡು ಪಿನ್ನನ್ನು ಹಾಕಿ, ನೀವು ಸೇಫ್ಟಿ ಪಿನ್ನನ್ನು ಅಲ್ಲ ಗುಂಡು ಪಿನ್ನನ್ನು ಹಾಕಿ, ಈ ರೀತಿ ಗುಂಡು ಪಿನ್ ಹಾಕಿದರೆ ಬಟ್ಟೆ ಏನೂ ಜರುಗೋದಿಲ್ಲ, ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಬಟ್ಟೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಇದು ಬಟ್ಟೆ ಒಂದು ಸ್ವಲ್ಪ ಉದ್ದ ಜಾಸ್ತಿ ಇತ್ತು. ಹಾಗಾಗಿಬಿಟ್ಟು 18 ಇಂಚ್ ಇತ್ತು, ನಮಗೆ ಬೇಕಾಗಿರುವಂಥದ್ದು 16 ಇಂಚು. ಹಾಗಾಗಿ ನೋಡಿ, ನಾನು 16 ಇಂಚಿಗೆ ಅಳತೆಯನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಬೇಕು. 2 ಫೋಲ್ಡ್ ಬಟ್ಟೆಗಳು ಏನಿರುತ್ತೆ ನೋಡಿ ಅದು ಸ್ಟ್ರೈಟಾಗೇ ಇರಬೇಕು. ಒಂದು ಸಾದಾ ಬ್ಲೌಸನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ಟ್ರೈಟಾಗೇ ಇರಬೇಕು ಬಟ್ಟೆ. ಎರಡು ಪಾರ್ಟ್ಗಳು ಸಹ ಸಮನಾಗಿ ಇರುವ ರೀತಿಯಲ್ಲೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿದೆ, ಇದು 14 ಇಂಚು. ಇದೆ ನೋಡಿ. ಈಗ ನಾನು ಇದನ್ನು 14 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡಿ ಈ ಒಂದು ಪಾರ್ಟನ್ನು ನಾನು ತೆಗಿತಾ ಇದ್ದೀನಿ. ನೋಡಿ,
ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ತೆಗೆದುಬಿಡಿ. ಹಾಗಾಗ್ಬಿಟ್ಟು ಈಸಿ ಆಗುತ್ತೆ, ನಿಮಗೆ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಆಗೋದಿಲ್ಲ. ಹಾಗಾಗಿ ನಾನು ಒಂದು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಒಂದು ಈಸಿ ಮೆಥಡಾಗಿ ಒಂದು ಪ್ಲೈನ್ ಬ್ಲೌಸನ್ನು ಕಟ್ ಮಾಡ್ಬೋದು ನೋಡಿ. ಈಗ ಅದನ್ನು ಕಟ್ ಮಾಡಿ ನಾನು ಎಕ್ಸ್ಟ್ರಾ ಪಾರ್ಟನ್ನು ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಪಾರ್ಟನ್ನು ನಾವು ಕಟ್ ಮಾಡಿ ತೆಗೆದ್ಮೇಲೆ ಬಟ್ಟೆ ಕೆಲವೊಬ್ರದ್ದು ನಾನು ಹೇಳಿದೆ ಅಲ್ವಾ, ಕೆಲವೊಂದು ಜಾಸ್ತಿ ಇರುವಂಥ ಬಟ್ಟೆಗೆ ಈ ರೀತಿ ಎಕ್ಸ್ಟ್ರಾ ಉಳಿಯುತ್ತೆ. ಕರೆಕ್ಟಾಗಿ ಸರಿಯಾಗಿತ್ತಪ್ಪ ಬಟ್ಟೆ ಅಂದರೆ ಎಕ್ಸ್ಟ್ರಾ ಉಳಿಯೋದಿಲ್ಲ, ಸಮನಾಗೇ ಬರುತ್ತೆ. ಆ ಥರ ಬಟ್ಟೆಗಳಿಗೆ ನಾವು ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಈಗ ಕಟ್ ಮಾಡಿಕೊಂಡು ಎರಡೂ ಸಮಾನವಾಗಿ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಮೇಲಿನ ಬಟ್ಟೆ ಅಂದರೆ ಮೇಲೆ ಇರುತ್ತೆ ನೋಡಿ, ಅಲ್ಲಿ ನಾನು ಈಗ 5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತೀನಿ. ಫಸ್ಟ್ ಅಷ್ಟೇ 5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ. 5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಅದರಲ್ಲಿ ನಾವು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ವಲ್ಪ ಮಾರ್ಕನ್ನು ಮಾಡಿಕೊಂಡು ಫಸ್ಟು ನಾವು ಕೊರಳಿನ ಅಗಲ ಅಂತ ಏನು ಹೇಳ್ತೀವೋ ಅದಕ್ಕೆ 2 ಇಂಚನ್ನು ತೊಗೋಬೇಕಾಗುತ್ತೆ. 2 ಇಂಚನ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಈ ಕಡೆ ಭುಜದ್ದು ಅಗಲ ಬಂದುಬಿಟ್ಟು 3 ಇಂಚ್ ಇರುತ್ತೆ. ಆಮೇಲೆ ಭುಜದ ಉದ್ದ ಬಂದು 5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನೇನು ಈ ಎಲ್ಲ ಅಷ್ಟೇ, ನಾನು ಏನು ಅಳತೆ ಬ್ಲೌಸನ್ನು ಏನು ಕೊಟ್ಟಿರ್ತಾರೆ ನೋಡಿ ಅದನ್ನೇನೂ ಸಹ ನಾನು ಮಾರ್ಕನ್ನು ಮಾಡ್ಕೊಳ್ಳೋದಿಲ್ಲ. ನನಗೆ ಕಟ್ ಮಾಡಿ ಒಂದು ಅಭ್ಯಾಸ ಇರೋದರಿಂದ ನಾನು ನಾನು ಏನು ಅಳತೆನ ಇದು ಮಾಡ್ಕೊಳ್ದೆ ನಾನು ಮಾರ್ಕನ್ನು ಮಾಡಿಬಿಟ್ಟು ಕಟ್ ಮಾಡ್ತೀನಿ ನೋಡಿ. ಈಗ 3 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಎರಡನ್ನೂ ಸಹ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡಾಗ ಒಂದು ಕಟಿಂಗ್ ಶೇಪ್ ಅನ್ನುವಂಥದ್ದು ಸರಿಯಾಗಿ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಬೋದು ನಾವು. ಆಗ ಬ್ಲೌಸ್ ಅನ್ನುವಂಥದ್ದು ರಿಂಕಲ್ಸು ಆ ಥರ ಬರೋದಿಲ್ಲ. ಈ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ರಿಂಕಲ್ಸ್ ಬರೋದಿಲ್ಲ. ಆಮೇಲೆ ನೋಡಿ ಕೊರಳಿನ ಉದ್ದವನ್ನು ಬಂದುಬಿಟ್ಟು ನಾನು ಅದು ಅಳತೆ ಬ್ಲೌಸ್ ಎಷ್ಟಿರುತ್ತೋ ಅಷ್ಟನ್ನು ತೊಗೊಳ್ಳಿ ನೀವು. ಅದನ್ನು ಉದ್ದವನ್ನು ಮಾತ್ರ ಅಳತೆ ಎಷ್ಟಿರುತ್ತೋ ಅಷ್ಟನ್ನು ತೊಗೊಳ್ಳಿ ನೀವು. ಅಂದರೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡನ್ನು ಮಾಡಿಕೊಂಡು ತೊಗೊಳ್ಳಿ. ನಾನು 7 ಇಂಚಿತ್ತು 7.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ನೋಡಿ ಇದು ಹಿಂದ್ಗಡೆ ಡೀಪನ್ನು ನಾನು ಎಷ್ಟು ಇಂಚ್ ಇದೆಯೋ ಅಷ್ಟನ್ನು ಕರೆಕ್ಟಾಗಿ ತೊಗೊಂಡು ಈ ರೀತಿಯಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಬಂದುಬಿಟ್ಟು 10.5 ಇಂಚಿತ್ತು. ಹಾಗಾಗಿಬಿಟ್ಟು 10.5 ಇಂಚಿಗೆ ಮಾರ್ಕನ್ನು ಮಾಡಿ 2 ಇಂಚು ಅಗಲವನ್ನು ತೊಗೋಬೇಕು. ಫಸ್ಟ್ ಏನು ಮೇಲೆ ಪಾರ್ಟಿನ 2 ಇಂಚನ್ನು ತೊಗೊಂಡಿರ್ತೀವಿ ನೋಡಿ, ಹಾಗೆಯೇ ಇನ್ನು ಬ್ಯಾಕ್ ಸೈಡಿಂದು ಅಷ್ಟೇ 2 ಇಂಚದು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಸ್ವಲ್ಪ ಅವರು ಡೀಪ್ ಇರಲಿ ಅಂದರು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನಾನು ಜಾಸ್ತಿಯಾಗಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಕಸ್ಟಮರ್ ಯಾವ ರೀತಿ ಕೇಳಿರ್ತಾರೋ ಆ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಡೀಪ್ ಜಾಸ್ತಿ ಬೇಡ ಅನ್ನುವಂಥವ್ರಿಗೆ ಆ 2 ಇಂಚ್ ಒಳಗಡೆನೇ ನಾವು ಮಾರ್ಕನ್ನು ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಡೀಪ್ ಬೇಕು ಅನ್ನುವಂಥವ್ರಿಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಈ ರೀತಿಯಲ್ಲಿ ಎಕ್ಸ್ಟ್ರಾವಾಗಿ ಮಾರ್ಕನ್ನು ಮಾಡ್ಕೋಬೇಕು. ಇದು ನೋಡಿ, ಇದು ಮುಂಭಾಗದ ಒಂದು ಶೇಪ್ ಬಂದುಬಿಟ್ಟು ಈ ರೀತಿಯಲ್ಲಿ ಮಾರ್ಕನ್ನು ಮಾಡಿಕೊಂಡು ಒಂದು ರೌಂಡ್ ಶೇಪನ್ನು ಮಾರ್ಕನ್ನು ಮಾಡ್ಕೋಬೋದು, ಅಥವಾ ಸ್ಕ್ವಯರ್ ಶೇಪ್ ಯಾವ ಶೇಪ್ ಹೇಳಿರ್ತಾರೋ ಆ ಶೇಪನ್ನು ನಾವು ಮಾರ್ಕನ್ನು ಮಾಡಿಕೊಂಡು ಒಂದು ಅರ್ಧ ಇಂಚು ನೋಡಿ ಈ ರೀತಿ ಅರ್ಧ ಇಂಚು ಗ್ಯಾಪ್ ಇರೋ ರೀತಿಯಲ್ಲಿ ಮಾಡ್ಕೊಂಬಿಡಿ. ಅದು ಸರಿಯಾಗಿ ಒಂದು ಮೆಜರ್ಮೆಂಟ್ ಅನ್ನುವಂಥದ್ದು ಸರಿಯಾಗಿ ಬರುತ್ತೆ. ಆಮೇಲೆ ಬಂದುಬಿಟ್ಟು ಕ್ರಾಸ್ ಬೆಲ್ಟಿಂದು 3.5 ಇಂಚು ಅಂದರೆ ಫಸ್ಟ್ 3.5 ಇಂಚು, ಈ ಕಡೆ ಸೈಡ್ ಬಂದುಬಿಟ್ಟು 2.5 ಇಂಚು. ಅದು ಮಾಮೂಲಿ ಎಲ್ಲವಕ್ಕೂ ಸಹ ಅಷ್ಟೇ ಬರುತ್ತೆ. 3.5 2.5ಗೆ ಈ ರೀತಿಯಲ್ಲಿ ಮಾರ್ಕನ್ನು ಮಾಡಿಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಸ್ಟ್ರೈಟಾಗಿ ಲೈನನ್ನು ಎಳ್ಕೊಳ್ಳಿ. ಈ ರೀತಿ ಲೈನನ್ನು ಎಳ್ಕೊಂಡ್ಮೇಲೆ ನಾವು ನೋಡಿ 3 ಇಂಚು ಒಂದು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚು ಅಂದರೆ ನಾವು ಟಕ್ಸ್ ಹಿಡಿತೀವಿ ನೋಡಿ, ಅದಕ್ಕಾಗಿ ಟಕ್ಸಿಗೋಸ್ಕರ ಈ ರೀತಿಯನ್ನು ಮಾರ್ಕನ್ನು ಮಾಡ್ಕೋಬೇಕು. ಈಸಿ ಮೆಥೆಡ್ಡು. ಎಲ್ಲ ಅಷ್ಟೇ 2 ಇಂಚಿಗೆ ಆ ಕಡೆ ಸೈಡಿಂದ ಈ ಕಡೆ ಸೈಡಿಂದ ಟಕ್ಸಿಗೆ 2 ಇಂಚ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಲೈನನ್ನು ಎಳ್ಕೊಳ್ಳಿ. ಆಮೇಲೆ ಬಂದುಬಿಟ್ಟು 3 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ನಾವು ಏನು ಕಂಕ್ಳಿಗೆ ಮಾರ್ಕ್ ಮಾಡಿರ್ತೀವಿ ನೋಡಿ 1.5 ಇಂಚು 1 ಇಂಚ್ ಗ್ಯಾಪಿಗೆ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಈ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ಆಮೇಲೆ 3 ಇಂಚಿಗೆ ಏನು ಅಳತೆಯನ್ನು ಮಾಡ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಕರೆಕ್ಟಾಗಿ ಸರಿಯಾಗಿ ಬಂದುಬಿಟ್ಟು ನಾವು ಜಾಯಿಂಟನ್ನು ಮಾಡಬೇಕಾಗುತ್ತೆ 1.5 ಇಂಚಿಂದು ಮತ್ತು 1 ಇಂಚಿಂದಕ್ಕೆ ನೋಡಿ. ಆಮೇಲೆ ಬಂದುಬಿಟ್ಟು ಮುಂಭಾಗದಕ್ಕೆ ನಾವು ಒಂದು ಸ್ವಲ್ಪ ಒಳಭಾಗಕ್ಕೆ ಈ ರೀತಿ ಮಾರ್ಕನ್ನು ಮಾಡ್ಕೊಂಡು ತೊಗೋಬೇಕು. ಆಗ ಶೇಪ್ ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಬರೋದಿಲ್ಲ, ಏನಿಲ್ಲ. ಒಂದು ಬ್ಲೌಸು ಮೆಜರ್ಮೆಂಟ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ. ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಈಸಿ ಮೆಥಡ್ ಅಂತ ಹೇಳ್ಬೋದು. ಇಷ್ಟೇ ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಇದನ್ನು ನಾವೆಲ್ಲನೂ ಕಟ್ ಮಾಡಿಬಿಟ್ಟು ಈಗ ತೆಗಿಬೇಕಾಗುತ್ತೆ ಅಷ್ಟೇ ನೋಡಿ. ಒಂದು ಸಾದಾ ಬ್ಲೌಸ್ ಅನ್ನುವಂಥದ್ದನ್ನು ನಾವು ಕಟ್ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನಾವು
ಈ ಒಂದು ಕ್ರಾಸ್ ಬೆಲ್ಟನ್ನು ಅಷ್ಟೇ ಫಸ್ಟ್ ನಾವು ಕಟ್ ಮಾಡಿಕೊಂಡು ತೆಗಿಬೇಕಾಗುತ್ತೆ. ಈ ಕ್ರಾಸ್ ಬೆಲ್ಟಿಗೂ ಅಷ್ಟೇ ಬಟ್ಟೆ ಎಕ್ಸ್ಟ್ರಾ ನೆಕ್ಸ್ಟು ಬ್ಲೌಸು ಏನು ಹೇಳ್ತೀವಿ ಸ್ಲೀವ್ಸನ್ನು ಕಟ್ ಮಾಡ್ತೀವಿ ನೋಡಿ, ಅದರಲ್ಲಿ ಇನ್ನೊಂದು ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡು ತೆಗಿಬೇಕು. ಅಕಸ್ಮಾತ್ ಬಟ್ಟೆ ಆಗಲಿಲ್ಲ ಅಂದರೆ ಎಕ್ಸ್ಟ್ರಾ ಬೇರೆ ಬಟ್ಟೆಯನ್ನು ಸಹ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ಚನ್ನು ಮಾಡ್ಬೋದು. ಈಗ ನೋಡಿ ಮುಂಭಾಗದ್ದು ಆಮೇಲೆ ಹಿಂಭಾಗದ್ದು ಎರಡನ್ನೂ ಸಹ ನಾನು ಕಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಸೊ ನಾವು ಮಾರ್ಕನ್ನು ಯಾವ ರೀತಿ ಮಾಡಿರ್ತೀವೋ ಸೊ ಅದೇ ಟೈಪಲ್ಲಿ ನಾವು ಒಂದು ಕಟ್ ಮಾಡಿಕೊಂಡು ನಾವು ಬಟ್ಟೆಯನ್ನೆಲ್ಲನೂ ಸಹ ಕಟ್ ಮಾಡ್ಕೊಂಡು ತೆಗೆದ್ರೆ ಸೊ ಆಯಿತು ನೋಡಿ. ಈ ರೀತಿಯಲ್ಲಿ ಹಿಂಭಾಗದ್ದು ಅಷ್ಟೇ ಒಂದು ಸ್ವಲ್ಪ ಡೀಪ್ ಬೇಕು ಅಂದಿದ್ರು ನೋಡಿ, ಹಾಗಾಗಿ ಒಂದು ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಡೀಪನ್ನು ತೊಗೊಂಡು ಮೇಲ್ಗಡೆ ಪಾರ್ಟನ್ನು ಕರೆಕ್ಟಾಗಿ ನಾವು ಜಾಯಿಂಟನ್ನು ಮಾಡಬೇಕಾಗುತ್ತೆ ನೋಡಿ. ಈ ರೀತಿಯಲ್ಲಿ ಒಂದು ಶೇಪ್ ಬರುತ್ತೆ ಇದು. ಸೊ ಇದನ್ನ ಸ್ಟಿಚ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಏನು ಅನ್ನೋದನ್ನು. ಆಮೇಲೆ ಬಂದುಬಿಟ್ಟು ಈ ರೀತಿಯಾಗಿ ಒಂದು ಈ ಕಡೆ ಒಂದು ಭುಜದ ಭಾಗದ್ದು ಅಷ್ಟೇ ಈ ರೀತಿಯಲ್ಲಿ ಫಸ್ಟು ಎರಡು ಪಾರ್ಟ್ ಅಂದರೆ 4 ಫೋಲ್ಡ್ ಆಗಿರುತ್ತೆ. ಅದನ್ನು 4 ಪಾರ್ಟನ್ನು ಫಸ್ಟ್ ನಾವು ಇದನ್ನ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಮುಂಭಾಗದ 2 ಪಾರ್ಟ್ಗಳನ್ನು ತೊಗೊಂಡ್ಬಿಟ್ಟು ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ 2 ಪಾರ್ಟು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. 2 ಪಾರ್ಟನ್ನು ತೊಗೊಂಡು ಮುಂದುಗಡೆ ಭಾಗದ ಶೇಪನ್ನು ತೆಗೀರಿ ನೀವು. ಸೊ ಈ ರೀತಿ ಶೇಪನ್ನು ತೆಗೆದಾಗ ನಾವು ಚೆನ್ನಾಗಿ ಒಂದು ಬ್ಲೌಸು ಅನ್ನೋವಂಥದ್ದು ಸ್ಟಿಚ್ ಮಾಡಿದಾಗ ಒಂದು ಕಸ್ಟಮರಿಗೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನಾನಂತೂ ಇದೇ ರೀತಿಯಾಗಿ ಕಟ್ ಮಾಡೋದು, ಹಾಗಾಗಿ ನನಗೆ ತುಂಬಾ ಈಸಿ. ನಿಮಗೆ ಯೂಸ್ ಆಗ್ಬೋದು ಬಿಗಿನರ್ಸ್ಗೆ, ಯಾರಿಗಾದರೂ ಸ್ಟಾರ್ಟಿಂಗಲ್ಲಿ ಒಂದು ಬ್ಲೌಸನ್ನು ಒಂದು ಕಟ್ ಮಾಡುವಂಥದ್ದನ್ನು ನೀವು ಕಲಿತಾ ಇರುವಂಥವ್ರಿಗೆ ಈಸಿ ಆಗ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ಕಟ್ಟಿಂಗ್ ಮೆಜರ್ಮೆಂಟ್ ಆಗಿರ್ಬೋದು, ಕಟ್ಟಿಂಗು ಮೆಥಡ್ ಆಗಿರ್ಬೋದು, ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ನಾನು ಇದೇ ರೀತಿಯಲ್ಲೇ ಕಟ್ ಮಾಡೋದು. ನಾನು ಸ್ಟಾರ್ಟಿಂಗಿಂದಲೂ ಅಷ್ಟೇ ಸುಮಾರು ಒಂದು 20 ವರ್ಷ ಮದುವೆಗಿಂತ ಮುಂಚಿಂದಲೂ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಸೊ ಆವಾಗಿಂದಲೂ ಇದೇ ಮೆಥಡಲ್ಲೇ ನಾನು ಕಟ್ ಮಾಡೋದು. ಇದು ನೋಡಿ ಭುಜದ ಭಾಗದ ಕಟ್ ಮಾಡಿರುವಂಥ 2 ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿ, ಅದರಲ್ಲಿ ನಾನು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಏನು ಹೇಳ್ತೀವೋ ಅವೆರಡು ಸಹ ಇದರಲ್ಲಿ ಬಂದು ಹೋಗ್ಬಿಡುತ್ತೆ. ಎರಡನ್ನೂ ಸಹ ನಾನು ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಈಗ ಸ್ಲೀವ್ಸನ್ನು ಒಂದು ಎಷ್ಟು ಮೆಜರ್ಮೆಂಟ್ ಅಂದರೆ ನಮಗೆ ಕಸ್ಟಮರ್ ಅಳತೆ ಬ್ಲೌಸನ್ನು ಕೊಟ್ಟಿರ್ತಾರೆ ನೋಡಿ, ಆ ಒಂದು ಅಳತೆಗೆ ಸರಿಯಾಗಿ ನಾವು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಈಗ ಒಂದು ಫೋಲ್ಡಿಂಗಿಗೆ ಅಂತಂದು ಹೇಳ್ಬಿಟ್ಟು ಎಕ್ಸ್ಟ್ರಾ ಪಾರ್ಟನ್ನು ನಾವು ತೆಗಿಬೇಕಾಗುತ್ತೆ. ಫಸ್ಟ್ ಅಂದರೆ 1 ಇಂಚು ಅಥವಾ 1.5 2 ಇಂಚು ಬಟ್ಟೆ ಜಾಸ್ತಿ ಇತ್ತು ಅಂದರೆ 2 ಇಂಚನ್ನು ಸಹ ನಾವು ತೆಗಿಬೋದು. ಜಾಸ್ತಿ ಅವ್ರು ಎಷ್ಟು ಹೇಳಿರ್ತಾರೋ ಕಸ್ಟಮರು ಅಷ್ಟನ್ನು ನೋಡಿ ನಾನು ತೊಗೊಂಡ್ಬಿಟ್ಟು ಈಗ ಅಳತೆ ಬ್ಲೌಸ್ ಎಷ್ಟಿದೆಯೋ ಮಾರ್ಕನ್ನು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊತೀನಿ. ಈ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡ್ರೂ ಅಷ್ಟೇ ನಾವು ಟೇಪ್ ಹಿಡ್ಕೊಂಡು ಅಳತೆ ಮಾಡಿದರೂ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಆಮೇಲೆ ನೋಡಿ ಈ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟ್ರೈಟ್ ಒಂದು ಲೈನನ್ನು ನಾವು ಈ ರೀತಿಯಲ್ಲೇ ಹಾಕ್ಕೋಬೇಕು. ಈ ರೀತಿಯಲ್ಲೇ ಹಾಕ್ಕೊಂಡ್ಬಿಟ್ಟು ಟೇಪನ್ನು ಹಿಡ್ಕೊಂಡ್ಬಿಟ್ಟು ನಾವು ಒಂದು 3 ಇಂಚು, ಅದು ಮಾಮೂಲು ಅಷ್ಟೇ 3 ಇಂಚು ನಾವು ಅಳತೆನ ಮಾಡಿಕೊಂಡು 3 ಇಂಚು ಗ್ಯಾಪಿಗೆ ನಾವು ಅಳತೆನ ಮಾಡಿಕೊಂಡ್ರೂ ಅಷ್ಟೇ ನಮ್ಮ ಒಂದು ಅಳತೆಯ ಬ್ಲೌಸು ಅಷ್ಟೇ ಇದೇ ರೀತಿಯಲ್ಲೇ ಇರುತ್ತೆ ನೋಡಿ. ಕರೆಕ್ಟಾಗಿದೆ, ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಕರೆಕ್ಟಾಗಿದೆ ನೋಡಿ, ನಮ್ಮ ಹೊಲಿಗೆಯ ಬಟ್ಟೆಗೂ ಇದಕ್ಕೂ ಇಷ್ಟೇ ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಬರುತ್ತೆ ಈ ರೀತಿಯಲ್ಲೇ ಕಟ್ ಮಾಡೋದ್ರಿಂದ ನೋಡಿ. ಇದಕ್ಕೆ ಈಗ ನಾವು ಜಾಯಿಂಟನ್ನು ಮಾಡೋದಕ್ಕೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 1.5 ಇಂಚನ್ನು ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಸೊ ಆ 1.5 ಇಂಚಿಂದ ಆ ಕೆಳಭಾಗದ ಒಂದು 3 ಇಂಚಿಗೆ ಏನು ಮಾಡಿರ್ತೀವಿ ನೋಡಿ, ಸೊ ಅಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಲ್ಲಿ ಮಾರ್ಕನ್ನು ಮಾಡಿಕೊಂಡು ಒಂದು ಶೇಪನ್ನು ತೆಗಿಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಉಳಿತಪ್ಪ ಅಂದರೆ ಅದರಲ್ಲೇ ನಾವು ಕ್ರಾಸ್ ಬೆಲ್ಟ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ಟೆಯನ್ನು. ಒಂದೊಂದು ಸಾರಿ ಬಟ್ಟೆ ಉಳಿಲಿಲ್ಲ ಅಂದಾಗ ನಾವು ಬೇರೆ ಬಟ್ಟೆಯನ್ನು ನಾವು ಸೊ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡಿ. ಇದರಲ್ಲಿ ಬಟ್ಟೆ ಉಳಿಯಿತು, ಹಾಗಾಗ್ಬಿಟ್ಟು ಇದರಲ್ಲೇ ನಾನು ಕ್ರಾಸ್ ಬೆಲ್ಟಿಗೂ ಸಹ ತೊಗೊಂಡೆ ನಾನು. ಈಗ ಜಾಯಿಂಟ್ ಇರುವಂಥದ್ದನ್ನ ಸ್ಲೀವ್ಸ್ ಕಟ್ಟಿಂಗು ಅಷ್ಟೇ ಮುಗೀತು. ಜಾಯಿಂಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಒಂದು ಗುಂಡು ಪಿನ್ ಹಾಕಿ ಸೈಡಿಗೆ ತೊಗೋಬೇಕಾಗುತ್ತೆ. ಯಾಕಪ್ಪ ಗುಂಡು ಪಿನ್ ಹಾಕ್ತೀವಿ ಅಂದರೆ ಅದು ಎಲ್ಲಿನೂ ಸಹ ಅಂದರೆ ನಾವು ಕಟ್ ಮಾಡುವಾಗ ಅಲ್ಲಿ ಇಲ್ಲಿ ಇಡೋದು ಮಿಸ್ ಆಗೋದು ಆಗಬಾರ್ದು ಬಟ್ಟೆಗಳು ಅನ್ನೋ ಕಾರಣಕ್ಕೆ ಒಂದೊಂದು ಗುಂಡು ಪಿನ್ ಹಾಕಿ ಇಡೋದ್ರಿಂದ ನಮಗೆ ನಾವು ಸ್ಟಿಚ್ ಮಾಡುವಾಗ ನಮಗೆ ಎಲ್ಲವೂ ಅಷ್ಟೇ ಚೆನ್ನಾಗಿ ಅಂದರೆ ಕರೆಕ್ಟಾಗಿ ಸಿಗ್ತಾ ಇರುತ್ತೆ. ಅಂದರೆ ಒಂದು ಸ್ಲೀವ್ಸಿಗಾಗಿರ್ಬೋದು ಅಥವಾ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಆಗಿರ್ಬೋದು ಅಥವಾ ಕ್ರಾಸ್ ಬೆಲ್ಟ್ ಆಗಿರ್ಬೋದು ಎಲ್ಲವೂ ಸಹ ಎರಡೆರಡು ಏನಿರುತ್ತೋ ಅದು ಹುಡುಕುವಂಥ ಪ್ರಮೇಯನೇ ಬರೋದಿಲ್ಲ. ನಮಗೆ ಸರಿಯಾಗಿ ಈ ರೀತಿಯಲ್ಲಿ ಗುಂಡು ಪಿನ್ನನ್ನು ಹಾಕಿಟ್ರೆ ನಾವು ನಮಗೆಲ್ಲವೂ ಸರಿಯಾಗಿ ಒಂದು ಸ್ಟಿಚ್ ಮಾಡುವಾಗ ಬೇಗನೆ ಸಿಗ್ತವೆ. ನಾವು ಬೇಗನೆ ಸ್ಟಿಚ್ಚನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಇದರಲ್ಲೇ ನಾನು ಬಟ್ಟೆಯಲ್ಲಿ ನಾನು ಕ್ರಾಸ್ ಬೆಲ್ಟನ್ನು ಸಹ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಪೀಸ್ಗಳು ಬೇಕಾಗುತ್ತೆ ಒಂದು ಕ್ರಾಸ್ ಬೆಲ್ಟಿಗೆ.
ಹಾಗಾಗಿಬಿಟ್ಟು ನೋಡಿ 4 ಸಹ ಈ ಒಂದು ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟ್ಗೂ ಸಹ ಒಂದು ಬಟ್ಟೆ ಆಯಿತು. ಈ ರೀತಿಯಲ್ಲಿ ಮಾಡಿಕೊಂಡು 4 ಪೀಸ್ಗಳಿಗೆ ಒಂದು ಗುಂಪಿನನ್ನು ಹಾಕಿ ಇಡ್ತಾ ಇದ್ದೀನಿ. ಸೊ ನೋಡಿ ಈಗ ಎಲ್ಲನೂ ಒಂದು ಬ್ಲೌಸಿಗೆ ಎಲ್ಲ ಪಾರ್ಟ್ಗಳು ರೆಡಿ ಆಯಿತು. ಈ ರೀತಿಯಲ್ಲಿ ನಾವು ನಾವೇನು ಕಟ್ ಮಾಡಿರ್ತೀವೋ ಅವೆಲ್ಲವನ್ನೂ ಅಷ್ಟೇ ಒಂದು ಗುಂಪಿನನ್ನು ಹಾಕಿಬಿಟ್ಟು ಎಲ್ಲ ಈ ರೀತಿಯಾಗಿ ಒಂದೇ ಬ್ಲೌಸ್ ಅದರಲ್ಲಿ ಈ ರೀತಿಯಲ್ಲಿ ಇಟ್ಬಿಟ್ಟು ನಾವು ಕ್ಲೀನಾಗಿ ಫೋಲ್ಡನ್ನು ಮಾಡಿ ಒಂದು ಬಟ್ಟೆಯನ್ನು ನಾವು ಕಟ್ಟಿ ಇಟ್ಬಿಟ್ರೆ ನಾವು ಕಟಿಂಗ್ ಮಾಡುವಾಗ ಅಷ್ಟೇ ಸ್ಟಿಚಿಂಗ್ ಮಾಡುವಾಗ ಹುಡುಕುವಂಥ ಪ್ರಮೇಯ ಇರೋದಿಲ್ಲ. ಸೊ ಈಸಿಯಾಗಿ ಬೇಗನೆ ಒಂದು ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ಎಷ್ಟೇ ಬಟ್ಟೆಗಳು ಎಕ್ಸ್ಟ್ರಾ ಉಳಿದಿದ್ರೂ ಸಹ ಒಂದು ಸ್ವಲ್ಪನೂ ವೇಸ್ಟ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಎಸೆಯೋದಕ್ಕಾಗಿರ್ಬೋದು ಮಾಡಬೇಡಿ. ಏಕೆಂದರೆ ಬ್ಲೌಸ್ ಫುಲ್ಲು ಸ್ಟಿಚಿಂಗ್ ಆಗೋ ತನಕನೂ ಒಂದು ಸ್ವಲ್ಪ ಬಟ್ಟೆನೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಸ್ಲೀವ್ಸಿಗೆ ಎಲ್ಲಾದರೂ ಜಾಯಿಂಟ್ ಮಾಡೋವಂಥದ್ದು ಬೇಕಾಗುತ್ತೆ ನೋಡಿ ಬಟ್ಟೆ. ಹಾಗಾಗಿಬಿಟ್ಟು ಬಟ್ಟೆಯನ್ನು ಏನನ್ನು ಸಹ ವೇಸ್ಟ್ ಮಾಡದೆ ಈ ರೀತಿ ಕಟ್ಟಿ ಇಟ್ಬಿಡಿ. ಈ ಒಂದು ಹೊಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ. ಸೊ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.